ಚಾಮರಾಜನಗರ ಶಾಸಕ ಪುಟ್ಟರಂಗಶೆಟ್ಟಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹ ಕೇಳಿಬಂದಿದೆ. ಮೈಸೂರು ಜಿಲ್ಲಾ ಭಗೀರಥ ಉಪ್ಪಾರ ಸಂಘದ ಜಿಲ್ಲಾಧ್ಯಕ್ಷ ಯೋಗೇಶ್ ಈ ಕುರಿತಂತೆ ಒತ್ತಾಯವನ್ನ ಮಾಡಿರುವಂತದ್ದು. ಉಪ್ಪಾರ ಸಮುದಾಯದ ಏಕೈಕ ಶಾಸಕರಾಗಿ ಪುಟ್ಟರಂಗಶೆಟ್ಟಿ ಇದ್ದಾರೆ. ಸತತ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಕಳೆದ ಚುನಾವಣೆಯಲ್ಲಿ ವಿ ಸೋಮಣ್ಣ ವಿರುದ್ಧವೇ ಗೆದ್ದಿದ್ದಾರೆ. ಅವರು ನಮ್ಮ ಸಮುದಾಯದ ಏಕೈಕ ಶಾಸಕರಾಗಿದ್ದು, ಉಪ್ಪಾರ ಸಮುದಾಯದ ರಾಜ್ಯದಲ್ಲಿ 20 ರಿಂದ 25 ಲಕ್ಷ ಜನಸಂಖ್ಯೆ ಕೂಡ ಇದ್ದೇವೆ. ಅವರು ನಮ್ಮ ಸಮುದಾಯದ ಒಬ್ಬನೇ ಒಬ್ಬ ರಾಜಕೀಯ ಪ್ರತಿನಿಧಿಯಾಗಿದ್ದಾರೆ. 2018ರ ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲವೇ ತಿಂಗಳುಗಳು ಮಾತ್ರ ಸಚಿವ ಸ್ಥಾನ ಸಿಕ್ಕಿತ್ತು. ಈಗ ಎಂಎಸ್ಐಎಲ್ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದರ ಬದಲು ಮುಂದಿನ ಸಂಪುಟ ಪುನರ್ರಚನೆಯಲ್ಲಿ ಪುಟ್ಟರಂಗಶೆಟ್ಟಿ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು, ನಮ್ಮ ಸಮುದಾಯಕ್ಕೂ ಒಂದು ಸಮಾನ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಈ ಕುರಿತಂತೆ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಯೋಗೇಶ್ ಅವರೊಟ್ಟಿಗೆ ನಮ್ಮ ಪ್ರತಿನಿಧಿ ರಾಜೇಶ್ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ನಗರದ ಉಪ್ಪಾರ ಸಮುದಾಯದ ಏಕೈಕ ಶಾಸಕರಾಗಿರ್ತಕ್ಕಂಥ ಪುಟ್ಟರಂಗಶೆಟ್ಟಿಗೆ ಈ ಬಾರಿ ಸಚಿವ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮೈಸೂರು ಜಿಲ್ಲಾ ಉಪ್ಪಾರ ಸಂಘದ ಅಧ್ಯಕ್ಷರುಗಳು ಮತ್ತು ಇಲ್ಲಿನ ಪದಾಧಿಕಾರಿಗಳು ಆಗ್ರಹಿಸ್ತಿರ್ತಕ್ಕಂಥದ್ದು. ನಮ್ಮೊಟ್ಟಿಗೆ ಈಗ ಮಾತಾಡಲಿಕ್ಕೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಯೋಗೇಶ್ ಅವರು ಈಗ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನೇ ನಾವು ಮಾತನಾಡಿಸೋಣ. ಸರ್ ನಮಸ್ತೆ. ಈಗ ಸದ್ಯಕ್ಕೆ ಪುಟ್ಟರಂಗಶೆಟ್ಟರಿಗೆ ಎಲ್ಲ ಸ್ಥಾನಮಾನಗಳನ್ನು ಸೂಕ್ತ ಸ್ಥಾನಮಾನಗಳು ಕೊಟ್ಟಿದೆ, ಆದರೆ ಈ ಬಾರಿ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ನೀವು ಈಗ ಆಗ್ರಹಿಸ್ತಿರ್ತೀರ. ಆದರೆ ಈಗ ಕಾಂಗ್ರೆಸ್ ಎಲ್ಲ ಸೂಕ್ತ ಸ್ಥಾನಮಾನಗಳು ಕೊಟ್ಟಿದೆ ಅಲ್ವಾ ಅಂತ? ಇಲ್ಲ ನೋಡಿ, ಕಳೆದ ಬಾರಿ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅವ್ರಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವನ ಕೊಟ್ಟಿದ್ದರು. ಬಟ್ ಅವರು ಕೊಟ್ಟಂಥ ಸಮಯ ಎಷ್ಟಿತ್ತು ಅಂದರೆ 6 ತಿಂಗಳು ಇಲ್ಲ 7 ತಿಂಗಳು ಅಷ್ಟೇ ಅವ್ರು ನಿಭಾಯಿಸೋಕ್ಕಾಗಿದ್ದು. ಈ 6 ತಿಂಗಳು 7 ತಿಂಗಳಲ್ಲಿ ಒಂದು ಸಮುದಾಯನ ನಾವು ಅಭಿವೃದ್ಧಿ ಪಡಿಸ್ಲಿಕ್ಕಾಗ್ತದ? ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ನಮ್ಮದು ಕರ್ನಾಟಕ ರಾಜ್ಯದಲ್ಲಿ 20 ರಿಂದ 25 ಲಕ್ಷ ಜನಸಂಖ್ಯೆ ಇದೆ. ಆ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಅಭಿವೃದ್ಧಿ ಮತ್ತು ಏಳಿಗೆ ಬಯಸಬೇಕು ಅಂತ ಹೇಳಿದ್ರೆ 6-7 ತಿಂಗಳಲ್ಲಿ ಒಬ್ಬ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದ್ರೆ ಏನು ಮಾಡಲಿಕ್ಕಾಗ್ತದೆ? ಅವ್ರ ಕೈಲಾಗಿದ್ದಷ್ಟು ಅವ್ರು ಸಹಾಯ ಮಾಡಿದ್ದಾರೆ, ಇಲ್ಲ ಅಂತೇಳಿ ಸಮುದಾಯ ಭವನಗಳಿರ್ಬೋದು ಮತ್ತು ಲೋನ್ಗಳು ಕೊಡಿಸೋದಿರ್ಬೋದು, ನಮ್ಮ ಸಮಾಜದ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಈಗ ಇಡೀ ನಿಮ್ಮ 224 ಕ್ಷೇತ್ರಗಳಲ್ಲಿ ಒಂದೇ ಕ್ಷೇತ್ರದಲ್ಲಿ ಅದು ಕಾಂಗ್ರೆಸ್ ಪಕ್ಷದಿಂದ ಸತತ 4 ಬಾರಿ ಅವರು ಆಯ್ಕೆಯಾಗಿ ಬಂದಿದ್ದಾರೆ. ಕಳೆದ ಬಾರಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಗೊತ್ತು, ಪುಟ್ಟರಂಗಶೆಟ್ಟರನ್ನ ಸೋಲಿಸಲೇಬೇಕು ಅನ್ನೋ ಉದ್ದೇಶದಿಂದ ಬಿಜೆಪಿ ಪಕ್ಷ ವಿ ಸೋಮಣ್ಣನಂತವ್ರನ್ನ ಪ್ರಬಲ ವ್ಯಕ್ತಿಗಳನ್ನ ಬಿಜೆಪಿಯಿಂದ ತಗೊಬಂದಲ್ಲಿ ಹಾಕಿದ್ರು. ಅದು ಏನು, ಆ ಕ್ಷೇತ್ರದಲ್ಲಿ ಗೆದ್ದರೆ CM ಮಾಡ್ತೀವಿ ಅಂತೇಳಿ ಸೋಮಣ್ಣ ಅವ್ರಿಗೆ ವಿಶ್ವಾಸವನ್ನು ಕೊಟ್ಟಿದ್ರು ಬಿಜೆಪಿ ಪಕ್ಷ. ಆ ಕಾರಣಕ್ಕೆ ನಾವೆಲ್ಲರೂ ಶ್ರಮಪಟ್ಟು ವಹಿಸಿ ಅವರ ಬೆನ್ನೆಲುಬಾಗಿ ನಿಂತು ಇಡೀ ನಮ್ಮ ಉಪ್ಪಾರ ಸಮುದಾಯ ಮತ್ತು ಇತರೆ ಎಲ್ಲ ಸಮಾಜಗಳನ್ನ ಒಗ್ಗೂಡಿಸ್ಕೊಂಡು ಚಾಮರಾಜನಗರದಲ್ಲಿ ನಾವು ಅವ್ರನ್ನ ಗೆಲ್ಲೋ ರೀತಿಯಲ್ಲಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವರ ಒಂದು ಸರಳತೆ ಸಜ್ಜನಿಕೆಗೋಸ್ಕರ ನಮಗೆ ಸ್ಥಳೀಯರು ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲಿನ ಚಾಮರಾಜನಗರ ಕ್ಷೇತ್ರದ ಜನತೆ ಅವ್ರನ್ನ ಕೈ ಹಿಡಿದಿದ್ದಾರೆ. ಸೋಮಣ್ಣ ಅವರು ಬೆಂಗಳೂರಿನಲ್ಲಿದ್ದವರು, ಅವ್ರು ಯಾವಾಗಲೂ ಒಂದ್ಸಲಿ ಬರ್ತಾರೆ ಹೋಗ್ತಾರೆ, ಚುನಾವಣೆಗೋಸ್ಕರ ಬರ್ತಾರೆ ಅನ್ನೋ ಉದ್ದೇಶದಿಂದ ಅವ್ರನ್ನ ಸೋಲಿಸಿದ್ರು. ಬಟ್ ಇವರು ದಿನನಿತ್ಯ ಬೆಳಗ್ಗೆ 7 ಗಂಟೆ ಆದರೆ ಜನರ ಸಾರ್ವಜನಿಕರ ವೀಕ್ಷಣೆಗೆ ಅವರು ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಸಿಗ್ತಾರೆ, ಎಲ್ಲರ ಕೈಗೂ ಸಿಗ್ತಾರೆ, ಅವರು ಕಷ್ಟ ಸುಖಕ್ಕೆ ಭಾಗಿಯಾಗ್ತಾ ಇರ್ತಾರೆ. ಈಗಾಗಲೇ ಪುಟ್ಟರಂಗಶೆಟ್ಟಿ ಅವರಿಗೆ ಈಗ MSILನ ಅಧ್ಯಕ್ಷರು ಮಾಡಿದ್ದಾರೆ. ಜೊತೆಗೆ ಈಗ ಸದ್ಯಕ್ಕೆ ಆ ಒಂದು ಸೂಕ್ತ ಸ್ಥಾನಮಾನಗಳು ಸಾಕಾಗ್ತಾ ಇಲ್ವಾ ನಿಮಗೆ ಅಂತ ನೋಡಿ. ಈಗ MSILನ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಈಗ ಮೈಸೂರಿನಲ್ಲಿ ನಮ್ಮದು TTL ಸಂಸ್ಥೆ ಒಂದಿದೆ, ಅದು ನಮ್ಮ ಉಪ್ಪಾರ ಸಮಾಜಕ್ಕೆ ಸೇರಬೇಕಾಗಿರ್ತಕ್ಕಂಥದ್ದು, ವಿದ್ಯಾರ್ಥಿ ನಿಲಯ ಅಂತೇಳಿ, ಉಪ್ಪಾರ ವಿದ್ಯಾರ್ಥಿ ನಿಲಯ. ಅದಕ್ಕೆ ಈಗ ಅವರು MSIL ವತಿಯಿಂದ 25 ಲಕ್ಷ ಅನುದಾನವನ್ನು ಕೊಟ್ಟಿದ್ದಾರೆ. ಈಗ ಅವರು 25 ಲಕ್ಷ ಅನುದಾನ ಬರೀ ನಮ್ಮ ಮೈಸೂರು ಒಂದೇ ಒಂದು ನಮ್ಮ ಹಾಸ್ಟೆಲ್ಗೆ ಕೊಟ್ಟಂಗಾಗಿದೆ. ಇಡೀ ನಮ್ಮ ರಾಜ್ಯದಲ್ಲಿ 100 ರಿಂದ 150 ಹಾಸ್ಟೆಲ್ಗಳಿದೆ, ಸಮುದಾಯ ಭವನಗಳಿದೆ. ಅದಕ್ಕೆಲ್ಲ MSILನಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದ್ರಿಂದ ಅವ್ರಿಗೆ ಸಹಕಾರ ಮಾಡಲಿಕ್ಕೆ ಆಗೋದೇ ಇಲ್ಲ, ಅಭಿವೃದ್ಧಿ ಮಾಡಲಿಕ್ಕೆ ಆಗೋದೇ ಇಲ್ಲ. ಆ ಕಾರಣಕ್ಕೆ ಸಚಿವ ಸ್ಥಾನ ಏನಾದರೂ ಕೊಟ್ಟಂಥ ಸಮಯದಲ್ಲಿ ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ಏಳಿಗೆಗಾಗಿ ದುಡಿಲಿಕ್ಕೆ ಅನುಕೂಲ ಆಗ್ತದೆ. ಯಾಕೆಂದರೆ ನಮ್ಮ ಸಮಾಜ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಭಾಳ ಹಿಂದುಳಿದಿದೆ. ಆ ಕಾರಣಕ್ಕೋಸ್ಕರ ಇರೋರು ಒಬ್ಬರೇ, ಇನ್ನು ಬೇರೆ 2 ಟಿಕೆಟು ಆ ಕಡೆ ಈ ಕಡೆ ಯಾವ ಕಡೆಗೂ ಟಿಕೆಟು ಸಹ ಕೊಡ್ತಾ ಇಲ್ಲ. ಮತ್ತು ನಮ್ಮ ಉಪ್ಪಾರ ಸಮಾಜನ BJP ಮತ್ತು JDS ಪಕ್ಷ ಕಡೆಗಣಿಸಿದೆ.
ನಮಗೆ ಎಲ್ಲೂ ಸ್ಥಾನಮಾನ ಕೊಡೋದಿಲ್ಲ, ಯಾವುದೇ ಒಂದು ZP-ನಲ್ಲಿ ಟಿಕೆಟ್ ಕೊಡೋದಿಲ್ಲ, ಮತ್ತು MLA-ನಲ್ಲಿ ಕೊಡಲ್ಲ, ವಿಧಾನ ಪರಿಷತ್ನಲ್ಲಿ ಕೊಟ್ಟಿಲ್ಲ. ಯಾವುದೇ ಕಾರಣಕ್ಕೂ ಎರಡು ಪಕ್ಷಗಳು ನಮ್ಮನ್ನು ಕೈ ಹಿಡಿದಿಲ್ಲ. ಒಂದು ಕಡೆಗೆ ಏನು ಸಚಿವ ಸಂಪುಟ ಪುನರ್ರಚನೆ ಆಗೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಈಗ ಏನಾದರೂ ಪುನರ್ರಚನೆ ಮಾಡಿದ್ರೆ ಮಾತ್ರ ಕೊಡಿ ಅನ್ನೋ ಒಂದು ಆಗ್ರಹ ನಿಮ್ಮದು. ಇವಾಗ ನಾವು ಬೇರೆಯವ್ರನ್ನ ತೆಗೆದುಬಿಟ್ಟಿವ್ರನ್ನ ಕೊಡಿ ಅಂತ ಹೇಳಲಿಕ್ಕಾಗಲ್ಲ. ಸಂಪುಟ ಪುನಾರಚನೆ ಯಾವಾಗ ಆಗುತ್ತೆ, ಈ ಸಮಯದಲ್ಲಿ ಆಗಬೇಕು ಅಂತೇಳಿ ಮೊನ್ನೆ ಸಿದ್ದರಾಮಯ್ಯನವರು ದೆಹಲಿಗೂ ಪ್ರವಾಸ ಮಾಡಿ ಬಂದಿದ್ದಾರೆ, ಚರ್ಚೆ ನಡೀತಾ ಇದೆ. ಇಂಥ ಸಮಯದಲ್ಲಿ ಇವತ್ತು ಪುನರ್ರಚನೆ ಏನಾರು ಆದರೆ, ಸಂಪುಟ ಪುನರ್ರಚನೆ ಆದರೆ ನಮ್ಮ ಪುಟ್ಟರಂಗ ಶೆಟ್ಟರಿಗೆ ಕಡಾಖಂಡಿತವಾಗಿ ನಾವು ಕೊಡಲೇಬೇಕು ಅಂತೇಳಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥವರೆಲ್ಲರೂ ಸಮಾಜದ ಬಂಧುಗಳು ಎಲ್ಲ ಈ ಟಿ ನರಸೀಪುರ, ನಂಜನಗೂಡು, KR ನಗರ, ನರಸೀಪುರ, ಹುಣಸೂರು, KR ನಗರ, ಪಿರಿಯಾಪಟ್ಟಣ ಎಲ್ಲ ತಾಲೂಕಿನ ಸಂಘದ ಪದಾಧಿಕಾರಿಗಳಿದ್ದಾರೆ, ಉಪ್ಪಾರ ಸಮಾಜದ ಬಂಧುಗಳಿದ್ದಾರೆ, ಕಾಂಗ್ರೆಸ್ ಪಕ್ಷದ ಮುಖಂಡರಿದ್ದಾರೆ, ಇತರೆ ಪಕ್ಷಗಳ ಮುಖಂಡರುಗಳು ಸಹ ಇದ್ದಾರೆ. ಎಲ್ಲರೂ ಆಗ್ರಹ ಪಡಿಸ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಪುಟ್ಟರಂಗ ಶೆಟ್ಟರಿಗೆ ಈ ಬಾರಿ ಸಚಿವ ಸ್ಥಾನ ಕೊಡಲೇಬೇಕು. ಇದಿಷ್ಟು ಜಿಲ್ಲಾ ಉಪ್ಪಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಯೋಗೀಶ್ ಅವರ ಮಾತಾಗಿರ್ತಕ್ಕಂಥದ್ದು. ಇನ್ನಾದರೂ ಪುನರ್ರಚನೆ ಆಗುವಂಥ ಸಂದರ್ಭದಲ್ಲಿ ಒಂದು ಪುಟ್ಟರಂಗ ಶೆಟ್ಟಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾ ಉಪ್ಪಾರ ಸಮುದಾಯ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ರಾಜೇಶ್, STL TV, ಮೈಸೂರು. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ STL TV, ಸದಾ ನಿಮ್ಮೊಂದಿಗೆ.